ಸೊ ಇದು 16(2) ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 21 ಆರ್ಟಿಕಲ್ ನಂಬರ್ 21A 21A ನಲ್ಲಿ ಇರ್ತಕ್ಕಂಥದ್ದು ರೈಟ್ ಟು ಎಜುಕೇಶನ್ ಇದೆ. ರೈಟ್ ಟು ಎಜುಕೇಶನ್ ಅಂದ್ರೆ ಕಡ್ಡಾಯ ಶಿಕ್ಷಣದ್ದು ಒಂದಂತದ್ದು. ಕಡ್ಡಾಯ ಶಿಕ್ಷಣ ಸರ್ವರಿಗೂ ಶಿಕ್ಷಣ ಅಂತ ಮತ್ತು ಆ ಕಡ್ಡಾಯ ಶಿಕ್ಷಣದ ಇದರಲ್ಲಿರ್ತಕ್ಕಂಥದ್ದು 21A. The state shall provide free and compulsory education to all children of the age group of 6 to 14 years in such a manner as the state may by law determine ಅನ್ನೋದನ್ನ ಹೇಳ್ತಾನೆ. ಮತ್ತೆ ಇದಕ್ಕೆ 86ನೇ ವಿಧಿಯ ಒಂದು ಅಮೆಂಡ್ಮೆಂಟ್ ಆಗಿದೆ. ಅದರಲ್ಲಿ 86ನೇ ಏನು ತಿದ್ದುಪಡಿ ಅಂತೇಳಿ, ಆ 86ನೇ ತಿದ್ದುಪಡಿಯನ್ನು ಕೊನೆಗೆ ಹೇಳ್ತೀನಿ. ಇದು 21A ಇರ್ತಕ್ಕಂಥದ್ದು ರೈಟ್ ಟು ಎಜುಕೇಶನ್ ಅಂದ್ರೆ ಶಿಕ್ಷಣದ ಹಕ್ಕನ್ನ ಒಳಗೊಂಡು ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯ ತನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ 6 ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೂ ಕೂಡ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕು. ಫ್ರೀ ಆದಂತ, ಉಚಿತವಾದಂತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒದಗಿಸ್ಕೊಡ್ಬೇಕು. ಅದು ಆ ಒಂದು ರಾಜ್ಯದ ಜವಾಬ್ದಾರಿ ಅನ್ನೋದನ್ನ 21A ಹೇಳುತ್ತೆ. ಈ 21Aಗೆ ಸಂಬಂಧಪಟ್ಟಂತೆ 86ನೇ ವಿಧಿಯಲ್ಲಿ ಅಮೆಂಡ್ಮೆಂಟ್ ಆಗಿದೆ. 86ನೇದು ಅಮೆಂಡ್ಮೆಂಟ್ ಅಲ್ಲಿ ಸೇರಿಸಿರ್ತಕ್ಕಂಥದ್ದು. ಅದನ್ನೇ ನೋಡ್ಬಿಡೋಣ ಫಸ್ಟ್. 86ನೇ ವಿಧಿ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅನ್ನೋದು. ಸೊ ಇಲ್ಲಿದೆ ನೋಡಿ. ಮತ್ತೆ ಇದಕ್ಕೆ ಪ್ರಾವಿಷನ್ಸ್ ಆಫ್ 86th ಅಮೆಂಡ್ಮೆಂಟ್ ಅಂತ ಇದೆ. ಸೊ ನೋಡಿ ಇಲ್ಲಿದೆ 21Aಗೆ ತಗೊಂಡ್ಬಂದಿರ್ತಕ್ಕಂಥದ್ದು ಈ ಅಮೆಂಡ್ಮೆಂಟ್ ಅನ್ನ. ಸೊ ಕಂಪಲ್ಸರಿ ಎಜುಕೇಶನ್ ಮೀನ್ಸ್ obligation of the government to provide free elementary education and ensure compulsory admission and attendance and completion of education to every child in the age of group 16 to 66 to 14 ಅನ್ನೋದನ್ನ ಹೇಳುತ್ತೆ. 86ನೇ ತಿದ್ದುಪಡಿ ಏನ್ ಹೇಳುತ್ತೆ 21ಕ್ಕೆ ಅಂದ್ರೆ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕಡ್ಡಾಯ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು 6 ರಿಂದ 14ನೇ ವರ್ಷದ ವಿದ್ಯಾರ್ಥಿಗಳಿಗೆ. ಅಡ್ಮಿಷನ್ ಮತ್ತೆ ಅಟೆಂಡೆನ್ಸ್ ಅನ್ನ ಕಡ್ಡಾಯವಾಗಿ ಕೊಡಬೇಕು. ದಾಖಲಾತಿ 100% ದಾಖಲಾತಿ, 100% ಹಾಜರಾತಿಯನ್ನ ನೋಡ್ಕೊಳ್ತಕ್ಕಂಥದ್ದು. ಇಟ್ ಈಸ್ ಕಂಪಲ್ಸರಿ ಡ್ಯೂಟಿ ಆಫ್ ಪೇರೆಂಟ್ಸ್ ಅಂಡ್ ಗಾರ್ಡಿಯನ್ಸ್ ಟು ಸೆಂಡ್ ದ ಚಿಲ್ಡ್ರನ್ ಟು ಸ್ಕೂಲ್. ತಂದೆ ತಾಯಿಗಳು ಮತ್ತೆ ಪೋಷಕರ ಕಡ್ಡಾಯವಾದಂತ ಒಂದು ಕರ್ತವ್ಯ ಅದು. ಇಲ್ಲಿಗೆ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಬೇಕಾದಂಥವು. 6 ರಿಂದ 14ನೇ ವರ್ಷದ ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಲೇಬೇಕು. ಅದನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ್ದು ಅಂತಂದ್ರೆ ಪೇರೆಂಟ್ಗಳದ್ದು. ಅವರ ಪೇರೆಂಟ್ಸ್ಗಳು ಯಾರಿರ್ತಾರೆ ಆ ಪೇರೆಂಟ್ಗಳ ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನು ಕೂಡ ಅವರು ಅಲ್ಲಿ ಹೇಳಿದ್ದಾರೆ. ಮತ್ತೆ ಅದರಲ್ಲೇನೆ third one, the school must have minimum facilities such as adequate pupil teacher ratio, trained teachers, infrastructure and playground. ಆ ಶಾಲೆ ಯಾವ 6 ರಿಂದ 14 ವರ್ಷದ ಮಕ್ಕಳು ಬರ್ತಾರೆ ಅವ್ರಿಗೆ ಬೇಕಾದಂತ ಸಂಪೂರ್ಣ ಸೌಲಭ್ಯಗಳನ್ನ ಒದಗಿಸ್ಬೇಕು. ಪ್ಯೂಪಿಲ್ ಟೀಚರ್ ರೇಷಿಯೋ ಕಾಪಾಡ್ಕೊಬೇಕು ಅಂತಂದ್ರೆ ಎಷ್ಟು 30 ಜನಕ್ಕೇನೋ ಒಬ್ಬ ಶಿಕ್ಷಕ ಅಂತ ಹೇಳಿ ಇರ್ತಾನೆ. ಸೊ ಆ ರೇಷಿಯೋ ಕಾಪಾಡ್ಕೊಳ್ಬೇಕು. ಇಷ್ಟು ವಿದ್ಯಾರ್ಥಿಗಳಿದ್ರೆ ಇಷ್ಟು ಶಿಕ್ಷಕರು ಇರ್ಬೇಕು ಅನ್ನೋದು. ಮತ್ತೆ ಟ್ರೈನ್ಡ್ ಟೀಚರ್ಸೇ ಇರ್ಬೇಕು ಅಲ್ಲಿ, ಅನ್ಟ್ರೈನ್ ಟೀಚರ್ಸ್ ಗಳನ್ನ ಯೂಸ್ ಮಾಡೋ ಹಾಗಿಲ್ಲ. ಮತ್ತೆ ಸಫಿಶಿಯಂಟ್ ಇದು ಸೌಲಭ್ಯಗಳಿರ್ಬೇಕು. ಬಿಲ್ಡಿಂಗು, ಚೇರ್ಸ್, ಲ್ಯಾಬು ಅಥವಾ ಲೈಬ್ರರಿಗಳು, ಈ ತರದವೆಲ್ಲ ಫೆಸಿಲಿಟೀಸ್ಗಳಿರ್ಬೇಕು. ಸಾಕಷ್ಟು ಆಟದ ಮೈದಾನ ಇರಬೇಕು. ಇದು 3ನೇ ಇದರಲ್ಲಿ ಹೇಳಿರ್ತಕ್ಕಂಥದ್ದು. 80ನೇ ವಿಧಿಯ ತಿದ್ದುಪಡಿಯಲ್ಲಿ 3ನೇ ಅಂಶದಲ್ಲಿ ಸೇರಿಸ್ಕೊಂಡಿರೋದು. ನೆಕ್ಸ್ಟ್ 4th one, the central government and state government bear the expenditure on the basis of agreed formula ಅಂತ ಹೇಳಿ ಕರೀತಾರೆ. ಇದು 2013ರಲ್ಲಿ ಬಂದಂತದ್ದು. ಈ ಒಂದು ಫಾರ್ಮುಲಾ ಹಾಕೊಂಡಿದ್ದಾರೆ 65-35 ಅಂತ. 65 ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ, 35% ಸ್ಟೇಟ್ ಗವರ್ಮೆಂಟ್ ಕೊಡ್ಬೇಕು. ಅಲ್ಲಿ ಆಗ್ತಕ್ಕಂಥ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡೋದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಖರ್ಚನ್ನ ಇವರು ಭರಿಸ್ಬೇಕು. 65-35 ರೇಷಿಯೋ ಇಟ್ಕೊಂಡು ನೋಡಿ, ಇಲ್ಲಿದೆ ನೋಡಿ, 65-35 ರೇಷಿಯೋ ಇಟ್ಕೊಂಡು ಆ ಖರ್ಚುಗಳನ್ನ ಭರಿಸ್ಬೇಕಾಗತ್ತೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್. ಇದು 86ನೇ ತಿದ್ದುಪಡಿನಲ್ಲಿ ಸೇರಿಸಿರ್ತಕ್ಕಂಥದ್ದು. ಮತ್ತೆ ಇಲ್ಲೂ ಕೆಳಗಡೆ ಇನ್ನೊಂದಿದೆ ನೋಡಿ, ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಆರ್ ದ ಲೋಕಲ್ ಅಥಾರಿಟಿ ಶುಡ್ ಐಡೆಂಟಿಫೈ ದ ಡ್ರಾಪ್ಔಟ್ಸ್. ಡ್ರಾಪ್ಔಟ್ಸ್ ಅಂತಂದ್ರೆ ಯಾರು ಶಾಲೆಯನ್ನ ಬಿಟ್ಟಿರ್ತಾರೆ, ಅವರು ಶಾಲೆಯನ್ನ ಬಿಟ್ಟು ಯಾರಪ್ಪ ಈಗ ಬರ್ತಾವ್ರೆ, ಯಾರು ಹೊರಗಡೆ ಹೋಗಿದ್ರು, ಇವಾಗ ಬರ್ತಾವ್ರೆ, ಸೇರಿಸ್ಕೊಂಡಿದೀನಿ. ಓಕೆ, ಯಾರಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿರುತ್ತೆ, ಅಥವಾ ನಾವೀಗ SDMCಗಳು ಅಂತ ನೋಡ್ತೀವಿ ಶಾಲೆಗಳಲ್ಲಿ, ಆ ಶಾಲೆಗಳಲ್ಲಿ ಇರ್ತಕ್ಕಂಥ SDMCಗಳು ಅಥವಾ ಲೋಕಲ್ MP ಯಾರು ಇವರು
ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಮೆಂಬರ್ಸ್ಗಳು ಇವರೆಲ್ಲ ಇರ್ತಾರಲ್ಲ ಲೋಕಲ್ ಕಮಿಟಿ, ಅವರು ಡ್ರಾಪ್ ಔಟ್ಸ್ ಗಳನ್ನ ಎಲ್ಲಾದ್ರೂ ಇದ್ರೆ, ಯಾವ್ದಾದ್ರು ಮನೆಯಲ್ಲಿ ಶಾಲೆ ಬಿಟ್ಬಿಟ್ಟು ಮನೇಲಿ ಇದ್ರೆ ಅಥವಾ ಬೇರೆ ಎಲ್ಲ ಕೆಲಸ ಮಾಡಕ್ ಹೋಗ್ತಾ ಇದ್ರೆ, ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತವ್ರನ್ನ ಕಂಡಿಡಿದು ಕರ್ಕೊಂಡ್ಬಂದು ಶಾಲೆಗೆ ಅಡ್ಮಿಟ್ ಮಾಡ್ತಕ್ಕಂಥದ್ದು. 6ರಿಂದ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಎಲ್ಲ ಶಾಲೆನಲ್ಲೇ ಇರ್ಬೇಕು, ಹೊಲದಲ್ಲಿ ಇರಂಗಿಲ್ಲ. ತಡಿ ಇವತ್ತು ಸಾಕಾಯ್ತು ಹೋಗಿದ್ದು ಬಿಟ್ಬಿಟ್ಟು ಹೊಲ್ದಾಗ ಹೋಗಿ ಕೆಲಸ ಮಾಡ್ತೀನಿ ಅನ್ನೋದಿಲ್ಲ. ಸೊ ಆ ಜವಾಬ್ದಾರಿನ ಲೋಕಲ್ ಕಮಿಟಿಗಳು ಮಾಡ್ಬೇಕು, ಜೊತೆನಲ್ಲಿ SDMC ಅಥವಾ ಟೀಚರ್ಸ್ಗಳು ಮಾಡ್ಬೇಕಾಗತ್ತೆ. ಸೊ ಅದರ ಕನ್ನಡ ವರ್ಷನ್ ಕೆಳಗಡೆಗಿದೆ. ನೀವು ಆ 86ನೇ ತಿದ್ದುಪಡಿ ಏನೇನು ಇವು ಪ್ರೊವಿಷನ್ಸ್ ಇದಾವೆ ಅನ್ನೋದು 2002ರಲ್ಲಿ ಜಾರಿಗೆ ಬಂದಂತದ್ದು. 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು. ಮತ್ತೆ 21ನೇ ವಿಧಿಗೆ ಉಪಬಂಧ ಎ ಅನ್ನ ಸೇರಿಸಲಾಗಿದೆ, 21A ಅಂತೇಳಿ ಮಾಡಲಾಗಿರ್ತಕ್ಕಂಥದ್ದು. ಮತ್ತೆ ಇದು ಯಾವ ರೀತಿ ಫೀಚರ್ಸ್ ಗಳಿದಾವೆ ಅನ್ನೋದು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಸೌಲಭ್ಯಗಳನ್ನು ಕೊಡಬೇಕು. ತಂದೆ ತಾಯಿಯ ಕರ್ತವ್ಯ, ಈ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನ ನೀಡಲು ವಿಫಲವಾದ ತಂದೆ ತಾಯಿಗಳ ಮತ್ತೆ ಪೋಷಕರನ್ನ ಶಿಕ್ಷಿಸೋದಕ್ಕೆ ಅವಕಾಶ ಇದೆ. ಮತ್ತೆ ಈ ಯೋಜನೆಗೆ ಅಂದಾಜು ವೆಚ್ಚವನ್ನ ವರ್ಷಕ್ಕಿಷ್ಟು ಅಂತೇಳಿ ತೆಗೆದಿರ್ತಾರೆ. ಆ ತೆಗೆದಿರ್ತಕ್ಕಂಥ ಅಂದಾಜು ವೆಚ್ಚದಲ್ಲಿ 65% ಸೆಂಟ್ರಲ್ ಗವರ್ಮೆಂಟ್, 35% ಸ್ಟೇಟ್ ಗವರ್ಮೆಂಟ್ ಭರಿಸೋದಕ್ಕೆ ಅವಕಾಶ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಇದು 21A, 21ನೇ ವೇದಿಕೆ 86ನೇ ತಿದ್ದುಪಡಿಯ ಮೂಲಕ 21A ಅನ್ನಾಗಿ ಸೇರಿಸಲಾಗುತ್ತೆ. ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ಹೋದ್ರೆ 24ನೇ ಆರ್ಟಿಕಲ್ ನಂಬರ್ 24. ಇದು ಚೈಲ್ಡ್ ಲೇಬರ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥದ್ದು. ದಿಸ್ ಇಸ್ ಫಾರ್ ಬೋತ್ ಗರ್ಲ್ಸ್ ಮತ್ತೆ ಬಾಯ್ಸ್ ಇಬ್ರಿಗೂ ಇರ್ತಕ್ಕಂಥದ್ದು. ಕಾರ್ಖಾನೆ ಮುಂತಾದವುಗಳಲ್ಲಿ ಮಕ್ಕಳ ನಿಯೋಜನೆಗೆ ನಿಷೇಧ. ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟರೀಸ್. ಯಾರು 14 ವರ್ಷಗಳಿಗಿಂತ ಕಡಿಮೆ ಇರ್ತಾರೆ, ಗಂಡಾಗ್ಲಿ ಹೆಣ್ಣಾಗ್ಲಿ, ಅವರು ಬೇರೆ ಯಾವುದೇ ಗಣಿಯಲ್ಲಿ ಕಾರ್ಖಾನೆಗಳಲ್ಲಿ ನಿಯೋಜನೆ ಮಾಡತಕ್ಕದ್ದಲ್ಲ, ಕೆಲಸಕ್ಕೆ ಅವರನ್ನ ಇರಿಸ್ಕೊಳ್ತಕ್ಕಂಥದ್ದಲ್ಲ. ಅವರು ಶಾಲೆನಲ್ಲೇ ಇರಬೇಕು. 6ರಿಂದ 14 ವರ್ಷದ ಮಕ್ಕಳು ಯಾರೇ ಇದ್ರು ಅವರೆಲ್ಲ ಶಾಲೆಯಲ್ಲಿ ಇರ್ಬೇಕು ಹೊರತು ಇಲ್ಲಿಗೆ ಬಂದು ಇದ್ ಮಾಡೋ ಆಗಿಲ್ಲ. ಅದನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. 6ರಿಂದ 14 ವರ್ಷದ ಮಕ್ಕಳೆಲ್ಲರೂ ಕೂಡ ಯಾವುದೇ ಗಣಿನಲ್ಲಿ ಆಗಿರ್ಬೋದು ಅಥವಾ ಕಾರ್ಖಾನೆಗಳಲ್ಲಾಗಿದ್ರೆ ಕೆಲಸಕ್ಕೆ ನಿಯೋಜಿಸ್ಕೊಳ್ತಕ್ಕಂಥದ್ದು. ಚೈಲ್ಡ್ ಲೇಬರ್ ಅಂತ ಕರಿತೀವಲ್ಲ, ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್, ಆ ಆಕ್ಟ್ ಇದು 24ನೇ ವಿಧಿ. ನೋ ಚೈಲ್ಡ್ ಬಿಲೋ ದ ಏಜ್ ಆಫ್ 14 years shall be employed to work in any factory. ಯಾವುದೇ ಫ್ಯಾಕ್ಟರಿಗಳಲ್ಲಿ ಅವರು ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ. ಮೈನ್ ಆರ್ ಎಂಗೇಜ್ಡ್ ಇನ್ ಎನಿ ಅದರ್ hazardous ಎಂಪ್ಲಾಯ್ಮೆಂಟ್ ಅಂತೀವಿ, ಅಂದ್ರೆ ಕಠಿಣವಾದಂತ ಅಥವಾ ಅಪಾಯಕರವಾದಂತ ಉದ್ಯೋಗಗಳಿಗೆ ಮಕ್ಕಳನ್ನ ತೊಡಗಿಸುವಂತಿಲ್ಲ ಅನ್ನೋದು 24ನೇ ವಿಧಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದು ಇಬ್ರಿಗೂ ಅಪ್ಲೈ ಆಗ್ತಾ ಇದೆ. ಗಂಡು ಮಕ್ಕಳಿಗೂ ಹೆಣ್ಣು ರಕ್ಷಣೆಗೋಸ್ಕರ, ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಇಬ್ರಿಗೂ ಕೂಡ ಅಪ್ಲೈ ಆಗ್ತಾ ಇರೋದ್ರಿಂದ ಇದನ್ನು ನಾನು ಇಲ್ಲಿ ತಗೊಂಡಿದ್ದೀನಿ 24ನೇ ವಿಧಿಯನ್ನ. ಓಕೆ, ನೆಕ್ಸ್ಟ್ 39ನೇ ವಿಧಿ ಆರ್ಟಿಕಲ್ 39. Yes, certain principles of policy. ಎಸ್ 39ನೇದು ರಾಜ್ಯವು ಅನುಸರಿಸಬೇಕಾದಂತ ಕೆಲವು ತತ್ವಗಳ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಇಲ್ಲಿ ಒಂದು ಪಾಯಿಂಟ್ ಇದೆ, ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ಆರ್ಟಿಕಲ್ 39. ಸೊ ಏನ್ ಹೇಳುತ್ತೆ ಆರ್ಟಿಕಲ್ 39 ಅಲ್ಲಿ ಅಂತಂದ್ರೆ, ದ ಸ್ಟೇಟ್ ಶಲ್ ಇನ್ ಪರ್ಟಿಕ್ಯುಲರ್ ಆರ್ ಡೈರೆಕ್ಟ್ ಇಟ್ಸ್ ಪಾಲಿಸಿ ಟುವರ್ಡ್ಸ್ ಸೆಕ್ಯೂರಿಂಗ್ that the citizen, men and women equally have the right to an adequate means of livelihood ಅಂತ ಕರಿತೀವಿ. ಅಂದ್ರೆ ಜೀವನ ಸಾಗಿಸೋದಕ್ಕೋಸ್ಕರ ಇಬ್ಬರಿಗೂ ಸಮಾನವಾದಂತ ಅವಕಾಶ ಇದೆ. ಅವರ ಲೈವ್ಲಿಹುಡ್ ಅನ್ನ ಎಂಜಾಯ್ ಮಾಡೋದಕ್ಕೋಸ್ಕರ ಅವ್ರಿಗೆ ಅವಕಾಶ ಇದೆ. ಸಮಾನವಾಗಿ ಜೀವನ ನಿರ್ವಹಿಸೋದಕ್ಕೆ ಸಾಕಷ್ಟು ಸಾಧನಗಳನ್ನ ಹೊಂದಲು ಹಕ್ಕನ್ನ ಹೊಂದಿರುವುದು ಅಂತಿದೆ. ನಾಗರಿಕರು, ಅವರು ಪುರುಷರೇ ಆಗಿರಲಿ ಅಥವಾ ಸ್ತ್ರೀಯರೇ ಆಗಿರಲಿ, ಅವ್ರಿಗೆ ಸಮಾನವಾದಂತ ಅವಕಾಶ ಇದೆ ಅನ್ನೋದನ್ನ ತೋರ್ಸೋದಕ್ಕೆ 39A ಹೇಳುತ್ತೆ. ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಲೈವ್ಲಿಹುಡ್ ಅನ್ನ, ಅವರ ಒಂದು ಜೀವನಾಧಾರವನ್ನ ಕಂಡಿಡ್ಕೊಳ್ಳೋದಕ್ಕೆ, ಅವರ ಜೀವನವನ್ನು ನಿರ್ವಹಿಸೋದಕ್ಕೆ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನ ಹೊಂದೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು 39A ಅಲ್ಲಿದೆ. ಮತ್ತೆ 39D ನಲ್ಲಿದೆ. ಅಂದ್ರೆ A ಆದ್ಮೇಲೆ D ನಲ್ಲಿದೆ, ದೇರ್ ಈಸ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್ ಅನ್ನೋದನ್ನು ಹೇಳ್ತಾನೆ ಇಲ್ಲಿ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ವೃತ್ತಿಗೆ, ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರೆಯುವಂತೆ ಮಾಡುವುದು. ಇನ್ನು 10 ನಿಮಿಷ ಇದೆ, 10 ನಿಮಿಷ ಟೈಮ್ ಇದೆ. 10 ನಿಮಿಷದೊಳಗಡೆಗೆ ಎಷ್ಟಾಗುತ್ತೋ ಅಷ್ಟು ಮುಗಿಸ್ತೀನಿ. ಲಾಸ್ಟ್ ಇನ್ನು 1 ನಿಮಿಷ ಐತೆ ಅನ್ನಂಗೆ ಕ್ಲೋಸ್ ಮಾಡ್ತೀನಿ. ಓಕೆ,
ಸೊ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರೆಯುವಂತೆ ಮಾಡ್ತಕ್ಕಂಥದ್ದು. ನಾವೆಲ್ಲ ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಗಂಡಾಳು ಹೆಣ್ಣಾಳು ಅಂತಿದ್ರು ನೋಡಿ, ಈಗ ಅಂಜನ್ಮೂರ್ತಿ ಚೆನ್ನಾಗಿ ಗೊತ್ತಿದೆ. ಗಂಡಾಳು ಬೇರೆ ಹೆಣ್ಣಾಳು ಬೇರೆ ಅಂತ, ಇಬ್ಬರಿಗೂ ಪೇ ಬೇರೆ ಬೇರೆ, ಹೌದಾ? ಅದೇ ಈಗ ಟೀಚರ್ಸ್ ತಗೊಳ್ಳಿ, ಗೌರ್ಮೆಂಟ್ ಇದರಲ್ಲಿ ಗಂಡ ಟೀಚರ್ಸ್ಗೂ ಅಷ್ಟೇ ಸಂಬಳ, ಲೇಡಿ ಟೀಚರ್ಸ್ಗೂ ಅಷ್ಟೇ ಸಂಬಳ. ಅದೇ ಹೊಲದಲ್ಲಿ ಬಂದಾಗ ಬೇರೆ ಬೇರೆ ಇರ್ತಿತ್ತು. ಹೆಣ್ಣಾಳು 50 ರೂಪಾಯಿ, ಗಂಡಾಳು 100 ರೂಪಾಯಿ ಹಿಂಗಿತ್ತು. ಈಗೆಲ್ಲ ಜಾಸ್ತಿ ಆಗಿದೆ, 1000, 200, 300 ಹಿಂಗ ಆಗಿರ್ಬೋದೇನೋ. ಸೊ ಹಾಗಾಗಿ ಯಾವ ತರದ್ದು ಮಾಡಾಗಿಲ್ಲ. ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರೆಯುವಂತೆ ಮಾಡತಕ್ಕಂಥದ್ದು 39D ನಲ್ಲಿದೆ. ದೇರ್ ಈಸ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಅಂಡ್ ವುಮನ್ ಅನ್ನೋದನ್ನ 39D ನಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ 39E ಹೇಳುತ್ತೆ, the health and strength workers, men and women, and the tender age of children are not abused, and the citizens are not forced by economic necessity to enter avocations unsuited to their age or strength ಅನ್ನೋದನ್ನ ಹೇಳ್ತಾನೆ. ಪುರುಷ ಮತ್ತು ಮಹಿಳಾ ಕೆಲಸಗಾರರ ಆರೋಗ್ಯ ಮತ್ತು ಶಕ್ತಿ ಹಾಗೂ ಮಕ್ಕಳ ಎಳೆಯ ವಯಸ್ಸು ಇವುಗಳನ್ನ ದುರುಪಯೋಗ ಪಡಿಸಿಕೊಳ್ಳದಿರುವುದು, ಅವರ ವೀಕ್ನೆಸ್ ಏನಿರುತ್ತೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳದಲ್ಲೇ ಇರ್ತಕ್ಕಂಥದ್ದು. ಆರ್ಥಿಕ ಅವಶ್ಯಕತೆಯಿಂದಾಗಿ ನಾಗರಿಕರು ತಮ್ಮ ವಯಸ್ಸಿಗೆ ಅಥವಾ ಶಕ್ತಿಗೆ ಮೀರಿದ ಕಸುಬುಗಳಲ್ಲಿ ತೊಡಗಲು ಅವರನ್ನ ಒತ್ತಾಯಿಸಬಾರದು. ಅವ್ರಿಗೆ ಕೆಲಸ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ, ಅವ್ರ ಸ್ಟ್ರೆಂತ್ ಇರೋದಿಲ್ಲ, ಆದ್ರೆ ಅವರನ್ನ ಇಂಥ ಕೆಲಸ ಮಾಡುವಂತ ಹಚ್ಕೊಳ್ಳೋದು. ಸಣ್ಣ ಸಣ್ಣ ಮಕ್ಕಳನ್ನ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಯೂಸ್ ಮಾಡ್ತಾರೆ, ಗ್ಯಾರೇಜ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಆ ತರದ ಹೆವಿ ವರ್ಕ್ ಗಳಲ್ಲಿ ಯೂಸ್ ಮಾಡೋದಿಲ್ಲ. ಅವ್ರ ಸ್ಟ್ರೆಂತ್ ತಕ್ಕನ ಕೆಲಸ ಕೊಡಬೇಕೆ ಹೊರತು ಹೆಣ್ಮಕ್ಳನ್ನ ತಗೊಂಡೋಗಿ ಯಾವ್ದೋ ದೊಡ್ಡ ದೊಡ್ಡ ಬಂಡೆ ಕೆಲಸ ಮಾಡೋದಕ್ಕೆ ಅಥವಾ JCB ಕೆಲಸಗಳು ಮಾಡೋ ಅಂತ ಯೂಸ್ ಮಾಡೋಗಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. 39E ನಲ್ಲಿ ಇದು ಪ್ರಾವಿಷನ್ ಇದೆ. ದ ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ದ ವರ್ಕರ್ಸ್, ಮೆನ್ ಅಂಡ್ ವುಮೆನ್, ಗಂಡು ಹೆಣ್ಣು ಅಂತಕ್ಕಂಥ, ಮತ್ತೆ ಹೆಲ್ತ್, ಅವರ ಸ್ಟ್ರೆಂತ್, ಇದನ್ನ ಪರಿಗಣಿಸಿ ಅವರಿಗೆ ಕೆಲಸಗಳನ್ನ ಒದಗಿಸೇ ಬರುತ್ತೆ ಹೊರತು ಅವ್ರನ್ನ ಬಲವಂತವಾಗಿ ಅವರಿಂದ ಆಗದೆ ಇರ್ತಕ್ಕಂಥ, ಅವ್ರ ಕೈಯಲ್ಲಿ ಕೆಲಸ ಮಾಡಕ್ ಆಗದೆ ಇರ್ತಕ್ಕಂಥವನ್ನ ಅವ್ರಿಗೆ ಹಚ್ಚಬಾರ್ದು. ಆ ತರದ ಕೆಲಸವನ್ನ ಮಾಡೋದಕ್ಕೆ ಅವ್ರನ್ನ ಫೋರ್ಸ್ ಮಾಡಬಾರ್ದು ಅನ್ನೋದು 39E ಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಇದು 39 ಆರ್ಟಿಕಲ್ ಅಲ್ಲಿ ಇರ್ತಕ್ಕಂಥದ್ದು. 39 ಅಲ್ಲಿ A ಇದೆ, D ಇದೆ, ಮತ್ತೆ E ಇದೆ, 3 ಇದಾವೆ 39 ಅಲ್ಲಿ. ಕ್ಲಿಯರ್? ನೆಕ್ಸ್ಟ್ 45, ಆರ್ಟಿಕಲ್ 45, ಆರ್ಟಿಕಲ್ 45 ಪ್ರಾವಿಷನ್ ಫಾರ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಟು ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 6 years. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅವಕಾಶವನ್ನ ಇರ್ತಕ್ಕಂಥದ್ದು. ಇದು 45ನೇ ವಿಧಿಯಲ್ಲಿ ತೋರಿಸಿರ್ತಕ್ಕಂಥದ್ದು. ದ ಸ್ಟೇಟ್ ಶೆಲ್ ಎಂಡೀವರ್ ಟು ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಫಾರ್ ಆಲ್ ಚಿಲ್ಡ್ರನ್ ಅಂಟಿಲ್ ದೆ ಕಂಪ್ಲೀಟ್ ದ ಏಜ್ ಆಫ್ 6 years. 6 ರಿಂದ 14 21A ಇದೆ ರೈಟ್ ಟು ಎಜುಕೇಶನ್. ಅದಕ್ಕೆ ಕೆಳಗಡೆ ಇರ್ತಕ್ಕಂಥ ಮಕ್ಳಿಗೆ ಬೇಕಲ್ಲ, ಆ ಮಕ್ಕಳಿಗೆ ಅಂತ 45 ಇರೋದು. ಆರ್ಟಿಕಲ್ 45 ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 14 ವರ್ಷ ಅವಧಿ ಪೂರ್ತಿಯಾಗೋವರೆಗೆ ಎಲ್ಲ ಇದನ್ನ ಕೊಡ್ತೀವಿ. ಆದ್ರೆ 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು, ಏಜ್ ಆಫ್ 6 years ಇದಾರಲ್ಲ, ಬಿಲೋ ದ ಏಜ್ ಆಫ್ 6 years, ಅವ್ರಿಗೂ ಕೂಡ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದನ್ನ ಬಿಲೋ ದ ಏಜ್ ಆಫ್ 6 years ಇರೋಂಥವ್ರಿಗೆ 45 ಅಪ್ಲೈ ಆಗುತ್ತೆ. ಶಿಶು ವಿಹಾರಗಳಿದಾವೆ ನೋಡಿ, ಆ ಶಿಶು ವಿಹಾರಗಳೆಲ್ಲನೂ ಕೂಡ ಇದೇ ಕಾನ್ಸೆಪ್ಟ್ ನಲ್ಲಿ ಬಂದಿರ್ತಕ್ಕಂಥವು. ಸೊ ಹಾಗಾಗಿ ಶಿಶು ವಿಹಾರಗಳ ಇದನ್ನು ಕೂಡ ನಾವಿಲ್ಲಿ ಜ್ಞಾಪನಿಸ್ಕೊಳ್ಬಹುದು 45 ಅಲ್ಲಿ ಆಗಿರ್ತಕ್ಕಂಥದ್ದನ್ನ. ಸೊ ಆರ್ಟಿಕಲ್ 45 45ರ ವಿಧಿ. ಸೊ ಇಷ್ಟು ಇವತ್ತಿಗೆ ಇರ್ಲಿ ಸಾಕು. 46 ಒಂದು ಹೇಳ್ಬಿಡ್ತೀನಿ. ಓಕೆ, 46 ಒಂದು ಬರ್ಕೊಂಬಿಡಿ. 46 ಪ್ರಮೋಷನ್ ಆಫ್ ಎಜುಕೇಶನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ವೀಕರ್ ಸೆಕ್ಷನ್ಸ್ ಅಂತ ಹೇಳ್ತಾರೆ. ಅಲ್ಲಿ ಕೆಲವು ಲಿಂಗ ಆಧಾರಿತವಾಗಿ, ಜಾತಿ ಆಧಾರಿತವಾಗಿ ಕೆಲವು ತೊಂದರೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನೋಡಬಹುದು. ಅದರಲ್ಲಿ 46ನೇ ಇದರಲ್ಲಿ ಬಂದಿರತಕ್ಕಂಥದ್ದು ಅನುಸೂಚಿತ ಜಾತಿಗಳ, ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂವರ್ಧನೆ ಅಂತ ಹೇಳ್ತಾನೆ. ಇಲ್ಲಿ ಕೆಲವು ದುರ್ಬಲ ವರ್ಗದಿಂದ ಬಂದಂತಹ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಕೆಲವು ಹಂತದವರೆಗೆ ಮಾತ್ರ ಬಂದು ನಿಲ್ಲಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದವು. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಂತಲೇ ದುರ್ಬಲ ವರ್ಗಗಳ, ವಿಶೇಷ ಅನುಸೂಚಿತ ಜಾತಿಗಳ ಹಾಗೂ ಅನುಸೂಚಿತ ಬುಡಕಟ್ಟುಗಳ ಜನತೆಯ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ವಿಶೇಷ ಜಾಗರೂಕತೆಯಿಂದ ವೃದ್ಧಿಗೊಳಿಸತಕ್ಕದ್ದು ಮತ್ತು ಅವರನ್ನು ಸಾಮಾಜಿಕ ಅನ್ಯಾಯದಿಂದ ಮತ್ತು ಎಲ್ಲ ರೀತಿಯ ಶೋಷಣೆಯಿಂದ ಸಂರಕ್ಷಿಸತಕ್ಕದ್ದು. ಆರ್ಟಿಕಲ್ 46 ಹೇಳುತ್ತೆ, ಯಾವುದೇ ರೀತಿ ಶೋಷಣೆ ಆದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ
ಅವರನ್ನ ಈ ಒಂದು ಆರ್ಟಿಕಲ್ 46 ಅಂಡರ್ ಅಲ್ಲಿ ನಾವು ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇದೆ ಅನ್ನೋದು. ಮತ್ತೆ ಕ್ಯಾಸ್ಟ್ ಮೂಲಕ ಆಗಿರ್ಬೋದು, ಇತರೆ ದುರ್ಬಲ ವರ್ಗಗಳು, ತುಂಬಾ ಹಿಂದುಳಿದಿರ್ತಕ್ಕಂಥ ವರ್ಗಗಳು ಏನಿದಾವೆ ಆ ವರ್ಗಗಳಿಗೆ ಕಡಿಮೆ ಅವಧಿಗೆ ಅವರ ಎಜುಕೇಶನ್ ನಿಂತೋಗ್ತಾ ಇತ್ತು, ಅಥವಾ ಇನ್ನೊಂದು ಬೇರೆದು ನಿಂತೋಗ್ತಿತ್ತು. ಆ ತರದ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಅದನ್ನ ಕೊಡೋದಕ್ಕೋಸ್ಕರ ಆರ್ಟಿಕಲ್ 46 ಅಲ್ಲಿ ಈ ಒಂದು ಪ್ರಾವಿಷನ್ ಅನ್ನು ಮಾಡಿದೆ. SC ST ಅಂಡ್ ವೀಕರ್ ಸೆಕ್ಷನ್ಸ್ ಯಾವ್ಯಾವಿದಾವೆ ಆ ಸೆಕ್ಷನ್ಸ್ ಇಂದ ಬಂದಂತ ಹೆಣ್ಣು ಮಕ್ಕಳಿಗೆ ಈ 46 ಅಡಿನಲ್ಲಿ, ಆರ್ಟಿಕಲ್ 46 ಅಡಿನಲ್ಲಿ ಸಮಾನವಾದಂತಹ ಅವಕಾಶವನ್ನ ಕೊಡ್ಬೋದು. ಎಕ್ಸ್ಪ್ಲಾಯಿಟೇಷನ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ, ಎಕ್ಸ್ಪ್ಲಾಯಿಟೇಷನ್ ಆಗಬಾರ್ದು, ಅವರ ಮೇಲೆ ದೌರ್ಜನ್ಯಗಳು ನಡಿಬಾರ್ದು ಅನ್ನೋ ಉದ್ದೇಶಕ್ಕೆ ದೌರ್ಜನ್ಯವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಇದನ್ನ ತಂದಿರ್ತಕ್ಕಂಥದ್ದು ಆರ್ಟಿಕಲ್ 46 46ನೇ ವಿಧಿಯಲ್ಲಿ ಅದಕ್ಕೆ ಅವಕಾಶ ಇದೆ. ಓಕೆ, ಸೊ ಇದಿಷ್ಟು ಕೆಲವು ವಿಧಿಗಳು. ಇನ್ನೂ ಇದಾವೆ ವಿಧಿಗಳು, ಆ ವಿಧಿಗಳನ್ನ ನೆಕ್ಸ್ಟ್ ಇದರಲ್ಲಿ ನೋಡ್ತೀನಿ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಯಾರಪ್ಪ? ಶಿಲ್ಪಾ ಯಾರ್? ಶಿಲ್ಪಾ ಶಿಲ್ಪಾ ಯಾರ್? ಶಿಲ್ಪಾ ಯಾರು ಮೊಬೈಲ್ ಎಲ್ಲ ಇಟ್ಟು ಹೋಗ್ಬಿಡ್ತಾ ಹಿಂಗೆ? ಇದು ಇವತ್ತಿನ ಕ್ಲಾಸು. ನಾಳೆ ನೆಕ್ಸ್ಟ್ ಯಾವತ್ತು ಬರುತ್ತೆ ಅವತ್ತು ಇದನ್ನ ಕಂಟಿನ್ಯೂ ಮಾಡ್ತೀವಿ. ಓಕೆ, ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆರ್ಟಿಕಲ್ಸ್ ಇದಾವೆ. ಇನ್ನು ಆರ್ಟಿಕಲ್ಸ್ ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಿಮ್ಗೊಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಇದು ಸಂವಿಧಾನದ ವಿಧಿಗೆ ಸಂಬಂಧಪಟ್ಟಂತೆ ಒಂದು PDF ಕಳಿಸ್ತೀನಿ. ಆ PDF ಅನ್ನು ಓದ್ಬೇಕು. ಈ ಎಲ್ಲ ಆರ್ಟಿಕಲ್ಸ್ಗಳು ಅದ್ರಲ್ಲಿ ಇದಾವೆ, ಬ್ರಿಟಿಷ್ ಅಲ್ಲಿದೆ ಆರ್ಟಿಕಲ್ಸ್ ಎಲ್ಲ ಅದ್ರಲ್ಲಿ ಇದಾವೆ. ಓದ್ಬಿಟ್ಟು ನಿಮ್ಗೆ ಏನ್ ಅರ್ಥ ಆಗುತ್ತೆ ಅದನ್ನ ಒಂದ್ ಕಡೆ ಬರ್ಕೊಳ್ಳಿ, ಯಾವ್ಯಾವ ಆರ್ಟಿಕಲ್ ಅಂತ. ನೆಕ್ಸ್ಟ್ ಬಂದಾಗ ನಾನು ಯಾವ್ದಾದ್ರು ಬಿಟ್ಟಿದ್ರೆ ಅದನ್ನ ನನಗೆ ಹೇಳ್ಬೋದು. ಈ ಆರ್ಟಿಕಲ್ ಬರುತ್ತೆ ಸರ್ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ಅದಕ್ಕೋಸ್ಕರ ಇದನ್ನ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಬೇಕಾದ್ರೆ ಚರ್ಚೆ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ. ಓಕೆ, ಯಾರೋ ಹೊಸಬ್ರೆಲ್ಲ ಬಂದಿದ್ರೆ, ರತ್ನಮ್ಮ ಬಂದ್ಬಿಟ್ಟಿದೆ ಇವತ್ತು, ಆಮೇಲೆ ವೀರೇಶ ಇವತ್ತು ಬಂದಿದ್ದಾನೆ ಅಲ್ವಾ?